ಸರ್ ಇಲ್ಲಿ ನೋಡಿ ಸರ್. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನ ರಾಜ್ಯದಲ್ಲೆಲ್ಲ ದೇಶದಲ್ಲೆಲ್ಲ ಇಡೀ ಜಗತ್ತಿನಲ್ಲಿ ಇವತ್ತು ಮಹಿಳಾ ದಿನಾಚರಣೆಯನ್ನ ಆಚರಣೆ ಮಾಡ್ತಕ್ಕಂಥ ಈ ಶುಭ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಇವತ್ತು ಮಹಿಳಾ ನೌಕರರ ಸಂಘದ ರಾಜ್ಯಾಧ್ಯಕ್ಷರ ಒಂದು ನೇತೃತ್ವದಲ್ಲಿ ಇವತ್ತು ಈ ಸಮಾರಂಭದಲ್ಲಿ ನಾವು ನೀವೆಲ್ಲರೂ ಕೂಡ ಭಾಗಿಗಳಾಗಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ನನಗೂ ಕೂಡ ಬರಬೇಕು ಅಂತೇಳಿ ಕಳೆದ ವರ್ಷವೂ ಕೂಡ ಮೇಡಮ್ ಅವರನ್ನು ಕರೆದಿದ್ದರು. ಮೇಡಮ್ ಅವರು ನನ್ನ ನೆರವೇರಿನ ಕಾರಣದಿಂದ ಕಳೆದ ವರ್ಷ ನನಗೆ ಬರ್ಲಿಕ್ಕೆ ಆಗೋದಿಲ್ಲ ಆ ಸಂದರ್ಭದಲ್ಲಿ ಹೇಳಿದಾಗ ಈ ವರ್ಷ ಆದರೂ ಬರಬೇಕು ಅಂತೇಳಿ 15 ದಿವಸಗಳ ಹಿಂದೆ ನನಗೆ ಹೇಳಿ ಇವತ್ತು 8ನೇ ತಾರೀಕು ಯಾವುದೋ ಕಾರ್ಯಕ್ರಮದಲ್ಲಿ ಭಾಗಿಯಾಗಬಾರ್ದು ನಮ್ಮ ಮಹಿಳಾ ನೌಕರರ ಸಂಘದ ವತಿಯಿಂದ ಹಮ್ಮಿಕೊಂಡಿರ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ನೀವು ಬರ್ಬೇಕಂತ ಹೇಳಿದಾಗ ಬಹಳಷ್ಟು ಖುಷಿಯಿಂದ ಇವತ್ತು ಈ ಕಾರ್ಯಕ್ರಮದಲ್ಲಿ ತಮ್ಮ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ನಾನು ಕೂಡ ಉಪಸ್ಥಿತರಿದ್ದೀನಿ. ತಮ್ಮೆಲ್ಲರೂ ನೋಡಿದ್ರೆ ಅನಿಸ್ತದೆ ಇವತ್ತು ರಾಜ್ಯ ಸರ್ಕಾರಿ ಮಹಿಳಾ ನೌಕರರ ಸಂಘದವರು ಮಹಿಳಾ ನೌಕರರ ಜೊತೆ ಸೇರಿ ಅನೇಕ ತಾಯಂದಿರನ್ನ ಕರ್ಕೊಂಡು ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನ ಆಚರಣೆ ಮಾಡೋದ್ರ ಮುಖಾಂತರ ಮಹಿಳೆಯರಿಗೆ ಸಿಗ್ತಕ್ಕಂಥ ಅನೇಕ ಸೌಲಭ್ಯಗಳನ್ನ ಅನೇಕ ವಿಚಾರಗಳನ್ನ ಇಲ್ಲಿ ಇಬ್ಬರು ಉಪನ್ಯಾಸಕರಿಂದ ತಮ್ಮ ಬಹಳಷ್ಟು ವಿಚಾರಗಳನ್ನ ತಿಳಿಸತಕ್ಕಂಥ ಒಂದು ಘನ ಕಾರ್ಯವನ್ನು ಇವತ್ತು ಈ ಸಂಸ್ಥೆಯಿಂದ ನಡೀತಕ್ಕಂಥ ಸಂದರ್ಭದಲ್ಲಿ ಬಹಳಷ್ಟು ಆ ವಿಚಾರ ಕುರಿತು ನಾನು ಮಾತನಾಡಲಿಕ್ಕೆ ಬಯಸೋದಿಲ್ಲ. ಈಗ ಉಪನ್ಯಾಸಕರು ಬಹಳಷ್ಟು ವಿಚಾರಗಳನ್ನು ಮಾಡ್ತಕ್ಕಂಥವರಾಗಿದ್ದಾರೆ. ನಮ್ಗೆಲ್ಲರಿಗೂ ಗೊತ್ತಿದೆ ಇವತ್ತು ಮಹಿಳಾ ನೌಕರರ ಸಂಘ ಇವತ್ತು ಪ್ರಾರಂಭವಾಗಿ ಕೆಲಸ ಮಾಡ್ತಾ ಇದೆ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನ ಆಚರಣೆ ಮಾಡಬೇಕು ಅಂತಕ್ಕಂಥ ಕಲ್ಪನೆ ಪ್ರಾರಂಭ ಆಗಿರತಕ್ಕಂಥದ್ದು 1911ರಲ್ಲಿ ಯುರೋಪಿನಲ್ಲಿ ಇದನ್ನ ಪ್ರಾರಂಭ ಮಾಡಬೇಕು ಅಂತಕ್ಕಂಥ ಕರೆಯನ್ನ ಅಲ್ಲಿರ್ತಕ್ಕಂಥ ಲೇಬರ್ ಮೂವ್ಮೆಂಟ್ ಇಂದ ಪ್ರಾರಂಭ ಆಗ್ತದೆ. ಧ್ವನಿ ಎತ್ತುವಂತ ಕೆಲಸ 1911ರಲ್ಲಿ ಪ್ರಾರಂಭ ಆಗ್ತದೆ. ನಂತರ ಅದು ಬಹಳಷ್ಟು 1911ರಲ್ಲಿ ಆಸ್ಟ್ರೇಲಿಯಾ, ಡೆನ್ಮಾರ್ಕ್ ಮತ್ತು ಜರ್ಮನಿ, ಸ್ವಿಟ್ಜರ್ಲ್ಯಾಂಡ್ ನಲ್ಲಿ ದಿನಾಚರಣೆಯನ್ನ ಪ್ರಾರಂಭ ಮಾಡಿಬಿಡ್ತಾ ಇದ್ದಾರೆ. ಮತ್ತೆ ಅದು ಅಧಿಕೃತವಾಗಿ 1975ರಲ್ಲಿ UN ಅದು ಘೋಷಣೆ ಆಗ್ತದೆ. ಇದು ಮಹಿಳಾ ದಿನಾಚರಣೆ ಒಂದೊಂದು ದೇಶಕ್ಕೆ ಸೀಮಿತ ಆಗಬಾರ್ದು, ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಹಿಳಾ ದಿನಾಚರಣೆಯನ್ನ ಮಾರ್ಚ್ 8ನೇ ತಾರೀಕು ದಿವಸ ಆಗಬೇಕು ಅಂತಕ್ಕಂಥ ಕರೆಯನ್ನ 1975ರಲ್ಲಿ ಕೊಟ್ಟಿದ್ದಾರೆ. ಇವತ್ತು 50 ವರ್ಷಗಳು ಈ ಒಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಆಗಿದೆ. ಈ ಸಂದರ್ಭದಲ್ಲಿ ನಮ್ಗೆ ಎಲ್ಲರೂ ಅಪೇಕ್ಷೆ ಏನಿದೆ, ಪ್ರಸ್ತಾವಕ್ಕೆ ಮಾತನಾಡತಕ್ಕಂಥ ಸಂದರ್ಭದಲ್ಲಿ ನಮ್ಮ ಗುರುಮಾತೆಯರು ಹೇಳಿದರು, ಮಹಿಳೆಯರಿಗೆ ಸ್ವಾವಲಂಬಿ ಆಗಿ ಬದುಕುವಂತ ಅವಕಾಶಗಳನ್ನು ಕೊಡಬೇಕು, ಲಿಂಗ ಭೇದವನ್ನ ಹೋಗಲಾಡಿಸಬೇಕು, ಇದೆಲ್ಲವನ್ನು ಕೂಡ ಆಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಅನೇಕ ವಿಚಾರಧಾರೆಗಳ ನಿಟ್ಟಿನಲ್ಲಿ ಇವತ್ತು ಮಹಿಳಾ ದಿನಾಚರಣೆಯನ್ನು ನಾವೆಲ್ಲರೂ ಕೂಡ ಆಚರಣೆ ಮಾಡ್ತಾ ಇದ್ದೀವಿ. ಇತ್ತೀಚಿನ ನಿರ್ಮಾಣಗಳಲ್ಲಿ ಕೂಡ ನಾವು ಬಹಳಷ್ಟು ಕಡೆ ಹೇಳ್ತೀವಿ, ಮಹಿಳೆಯರಿಗೆ ನೀವು ಅನುಕಂಪ ತೋರಿಸೋದು ಬೇಕಾಗಿಲ್ಲ, ಮಹಿಳೆಯರಿಗೆ ಅವಕಾಶ ಕೊಡಿ, ಪುರುಷರನ್ನ ಮೀರಿಸುವಂತ ಕೆಲಸ ಕಾರ್ಯಗಳನ್ನು ಮಾಡ್ತಕ್ಕಂಥ ಸಾಮರ್ಥ್ಯ ಮಹಿಳೆಯರಲ್ಲಿ ಇದೆ ಅಂತಕ್ಕಂಥ ತೋರಿಸುವಂತ ಕಾರ್ಯ ಇವತ್ತು ಮಹಿಳಾ ವಿಭಾಗದಿಂದ ಕೂಡ ಆಗ್ತಾ ಇದೆ. ಇವತ್ತು ಉಪರಾಷ್ಟ್ರಪತಿಯಾಗಿ ರಾಷ್ಟ್ರಪತಿಯಾಗಿ ಸೇವೆಯನ್ನು ಮಾಡತಕ್ಕಂಥ ಕೆಲಸ ಮಾಡಿದ್ದೀರಿ, ಪ್ರಧಾನಮಂತ್ರಿಯಾಗಿ ಸೇವೆಯನ್ನು ಮಾಡ್ತಕ್ಕಂಥ ಕೆಲಸ ಇವತ್ತು ಮಹಿಳೆಯರು ಮಾಡಿದ್ದಾರೆ. ಸಾಹಿತ್ಯ ಕ್ಷೇತ್ರದಲ್ಲಿ, ಶಿಕ್ಷಣ ಕ್ಷೇತ್ರದಲ್ಲಿ ಬಹಳಷ್ಟು ಇವತ್ತು ಮಹಿಳೆಯರು ಕೂಡ ಇವತ್ತು ನಿರ್ಮಾಣಗಳಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು ನೋಡಿದ್ದೀವಿ. ಇವತ್ತು ಸುಧಾಮೂರ್ತಿ ಅವರು ಈ ದೇಶಕ್ಕೆಲ್ಲ ಜಗತ್ತಿಗೆ ಮಾದರಿಯಾಗಿರ್ತಕ್ಕಂಥ ಇನ್ಫೋಸಿಸ್ ಸಂಸ್ಥೆಯನ್ನು ಹುಟ್ಟು ಹಾಕಿ ಮಹಿಳೆಯರು ಸ್ವಾವಲಂಬಿಯಾಗಿ ಬದುಕಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥವ್ರು. ಅವ್ರ ಹೆಸರು ನಾವು ಯಾಕೆ ಹೇಳ್ತಂದ್ರೆ ನಿಮ್ಮ ಪಕ್ಕದ ಊರವರಲ್ಲಿ ಜಮಖಂಡಿ ತಾಲೂಕಿನ ಸಾವಳಿಗೆ ಅವರು ಲಕ್ಷಾಂತರ ಯುವಕರಿಗೆ ಮಹಿಳೆಯರಿಗೆ ಉದ್ಯೋಗವನ್ನು ಕೊಡ್ತಕ್ಕಂಥ ಸಾಮರ್ಥ್ಯವನ್ನ ಇವತ್ತು ಸುಧಾಮೂರ್ತಿ ತಾಯಿಯವರು ಪಡೆದಿದ್ದಾರೆ ಅಂತಕ್ಕಂಥದನ್ನ ನಾವೆಲ್ಲರೂ ಬಹಳ ಇವತ್ತು ಅತ್ಯಂತ ಹುರುಪಿನಿಂದ ಅವರ ಹೆಸರನ್ನು ಹೇಳಬೇಕಾಗ್ತದೆ. ಯಾಕಂದ್ರೆ ನಮ್ಮ ಭಾಗದವರು ಅಂತಕ್ಕಂಥದ್ದು ಸಿದ್ದೇಶ್ವರ ಸ್ವಾಮಿಗಳ ಈ ನೆಲದಲ್ಲಿ ಅವರು ಕೂಡ ಇರಿಸಿ ಇವತ್ತು ಅಂತಕ್ಕೆ ಹೋದ್ರು. ಹಾಗೆ ನಮಗೆ ಇವತ್ತು ಸಿದ್ದೇಶ್ವರ ಶ್ರೀಗಳು ಜಗತ್ತಿಗೆ ಮಾದರಿಯಾಗಿರ್ತಕ್ಕಂಥ ಸಂತರಾಗಿ ನಮ್ಮೆಲ್ಲರ ಬಿಜಾಪುರದ ಸೌಭಾಗ್ಯ ಅವರು ಇಲ್ಲೇ ಇದ್ರು ಅಂತಕ್ಕಂಥದನ್ನ ಈ ನಾಡಿನವರು ಅಂತಕ್ಕಂಥದ್ದು ಹೇಳ್ಕೊಳ್ಲಿಕ್ಕೆ ಆಗ್ತದ. ಹಾಗೆ ಇವತ್ತು ಇತಿಹಾಸದ ಪುಟಗಳಲ್ಲಿ ಮಹಿಳೆಯರನ್ನ ನೀವು ಗುರುತಿಸಿಕೊಂಡಾಗ ನೀವು ಈಗ ಪುಷ್ಪಾರ್ಚನೆ ಮಾಡಿದ್ರಿ, ವೀರರಾಣಿ ಕಿತ್ತೂರು ಚೆನ್ನಮ್ಮನ ಹೆಸರು ಕೇಳಿದ್ರೆ ಸಾಕು ನಮ್ಮ ಮೈಯೆಲ್ಲ
ಜುಮ್ ಅಂತಕ್ಕಂಥ ಕೆಲಸ ಆಗ್ತದೆ. ಅವರನ್ನು ಆಡಿರ್ತಕ್ಕಂಥ ಮಾತುಗಳು, ಅವ್ರು ಇರ್ತಕ್ಕಂಥ ಹೆಜ್ಜೆಗಳು, ಅವ್ರು ತೆಗೆದುಕೊಂಡಿರ್ತಕ್ಕಂಥ ನಿರ್ಣಯಗಳು ದೇಶಾಭಿಮಾನದ ಕಿಚ್ಚನ್ನು ಹುಟ್ಟಿಸ್ತಕ್ಕಂಥದ್ದು. ದೇಶದ ಸ್ವತಂತ್ರ ಹೋರಾಟದಲ್ಲಿ ಬೆಳ್ಳಿ ಚುಕ್ಕೆಯಾಗಿ ಹೆಸರನ್ನು ಮಾಡಿರ್ತಕ್ಕಂಥ ವೀರರಾಣಿ ಕಿತ್ತೂರು ಚೆನ್ನಮ್ಮನನ್ನ ನಾವೆಲ್ಲರೂ ಕೂಡ ಇವತ್ತು ಆದರ್ಶವಾಗಿ ಇಟ್ಕೊಳ್ಬೇಕು ಅಂತಕ್ಕಂಥದ್ದು ಹೇಳಿಕೆ ಬಯಸ್ತಾ ಇದ್ದೀನಿ. ಆ ರೀತಿ ಇರ್ತಕ್ಕಂಥ ನಮ್ಮ ದೇಶದ ಸ್ವಾವಲಂಬಿಯಾಗಿ ಬದುಕ್ತಕ್ಕಂಥದ್ದು, ತಮ್ಮ ಸಾಮ್ರಾಜ್ಯವನ್ನು ಬಿಟ್ಟು ಕೊಡೋದಿಲ್ಲ ಅಂತಕ್ಕಂಥ ಹೋರಾಟವನ್ನು ಮಾಡಿ ಬ್ರಿಟಿಷರಿಗೆ ಸೋಲಿನ ಒಂದು ರುಚಿಯನ್ನು ಉಳಿಸಿರ್ತಕ್ಕಂಥವ್ರು ಯಾರಾದ್ರೂ ಇದ್ರೆ ಅದು ಕಿತ್ತೂರು ರಾಣಿ ಚೆನ್ನಮ್ಮ ಅಂತಕ್ಕಂಥದ್ದು ಹೇಳಬೇಕಾಗ್ತದೆ. ಅಂಥವ್ರನ್ನ ಇವತ್ತು ಆದರ್ಶವಾಗಿ ನಾವು ಇವತ್ತು ಪುಷ್ಪಾರ್ಚನೆ ಮಾಡಿರ್ತಕ್ಕಂಥದ್ದು. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವರನ್ನು ನಾವು ನೆನಪಿಸಬೇಕಾಗ್ತದೆ, ಒನಕೆ ಓಬವ್ವನನ್ನು ನಾವು ನೆನಪಿಸಿಕೊಳ್ಬೇಕಾಗ್ತದೆ. ಬಹಳಷ್ಟು ಇತಿಹಾಸಕಾರರನ್ನು ನಾವು ಇವತ್ತು ಗಣನೆಗೆ ತೆಗೆದುಕೊಳ್ಬೇಕಾಗ್ತದೆ. ಹಾಗೆ ಭಕ್ತಿಯಲ್ಲಿ ಇವತ್ತು ಹೇಮರೆಡ್ಡಿ ಮಲ್ಲಮ್ಮ ಆಗಿರ್ಬೋದು, ಅಕ್ಕ ಮಹಾದೇವಿ ಆಗಿರ್ಬೋದು, ಇಂಥವರೆಲ್ಲರೂ ಕೂಡ ಭಗವಂತನನ್ನ ಸ್ವತಃ ನೋಡಿರ್ತಕ್ಕಂಥ ಮಹಿಳೆಯರಲ್ಲಿ ಇಷ್ಟು ಕೂಡ ಇವತ್ತು ನಮ್ಮೆಲ್ಲರ ಮುಂದಿದ್ದಾಗ ನಮ್ಮ ಅವಲಂಬತಕ್ಕಂಥ ಭಾವನೆಯನ್ನು ತೆಗೆದುಹಾಕಿ ನಾವು ಕೂಡ ಸಮರ್ಥರು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಇವರೆಲ್ಲರ ಇತಿಹಾಸವನ್ನು ನಮ್ಮ ಮಕ್ಕಳಿಗೆ, ನಮ್ಮ ಮುಂದಿನ ಪೀಳಿಗೆಗೆ ಇವತ್ತು ಸಾಯಂಕಾಲ ಹೇಳಬೇಕಾಗಿದೆ. ನಮಗೂ ಅವಕಾಶ ಸಿಗಲಿ ಅಂತಕ್ಕಂಥ ನಿಟ್ಟಿನಲ್ಲಿ ಇವೆಲ್ಲರೂ ಕೂಡ ಪ್ರಯತ್ನವನ್ನು ಮಾಡಬೇಕು. ಸಿಕ್ಕಿರ್ತಕ್ಕಂಥ ಅವಕಾಶವನ್ನು ಬಳಸಿ ಪುರುಷರಿಗಿಂತ ಮೇಲೆ ಹೋಗ್ತಕ್ಕಂಥ ಕೆಲಸದಲ್ಲಿ ತಾವೆಲ್ಲರೂ ಈ ಆಚರಣೆ ಮುಖಾಂತರ ಪಾದಾರ್ಪಣೆಯನ್ನ ಮಾಡಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಬಯಸ್ತಾ ಇದ್ದೇನೆ. ಇವೆಲ್ಲ ಕೂಡ ಇವತ್ತು ಸಮಾನತೆ ಬರಬೇಕು. ಮಹಿಳೆಯರು ಪುರುಷರು ಅಂತಕ್ಕಂಥ ವಿಚಾರಧಾರಣೆ ಇರಬಾರ್ದು. ಪುರುಷರು ಅಷ್ಟೇ ಇವತ್ತು ಸಮರ್ಥರು ಮತ್ತು ಮಹಿಳೆಯರು ಅಷ್ಟೇ ಸಮರ್ಥರು ಅಂತಕ್ಕಂಥ ನಿಟ್ಟಿನಲ್ಲಿ ಸಮಾನತೆಯನ್ನ ತರ್ತಕ್ಕಂಥ ಕೆಲಸ ಇವತ್ತು ಇಂಥ ಮಹಿಳಾ ದಿನಾಚರಣೆಯಿಂದ ನಾವು ಎಲ್ಲರೂ ಕೂಡ ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಇವತ್ತು ಮಹಿಳೆ ಸ್ವಾವಲಂಬಿಯಾಗಿ ಬದುಕತಕ್ಕಂಥ ಕೆಲಸ ಮಾಡಬೇಕು. ಮೊದಲೆಲ್ಲ ಹೇಳ್ತಿದ್ದೆ ಅಡಿಗೆ ಮನೆಗೆ ಮಾತ್ರ ಸೀಮಿತ ಆಗಿರ್ತಕ್ಕಂಥ ಹೆಣ್ಣುಮಗಳು ಇವತ್ತು ಅಂತರಿಕ್ಷಕ್ಕೆ ಕೂಡ ಹಾರಬಲ್ಲರು, ಅಂತರಿಕ್ಷವನ್ನು ಕೂಡ ನೋಡಬಲ್ಲರು ಅನ್ನತಕ್ಕಂಥ ಸಾಮರ್ಥ್ಯ ಇವತ್ತು ಮಹಿಳೆಯರಲ್ಲಿ ಇದೆ ಅಂತಕ್ಕಂಥ ತೋರಿಸಿಕೊಟ್ಟಿರ್ತಕ್ಕಂಥ ತಾಯಿಯಂದ್ರೆ ನಮ್ಮ ಮುಂದಿದ್ದಾರೆ. ಹಾಗಾಗಿ ಇವತ್ತು ಸ್ವಾವಲಂಬಿಯ ಬದುಕಿಗೆ ಇವತ್ತು ಬಹಳಷ್ಟು ಇವತ್ತು ನಾವು ಶಿಕ್ಷಣವನ್ನು ಮಕ್ಕಳಿಗೆ ಕೊಡ್ತಕ್ಕಂಥದ್ದು ಬಹಳಷ್ಟು ತಾರತಮ್ಯ ಎಲ್ಲಿ ಆಗ್ತಂದ್ರೆ ಇತಿಹಾಸಕಾರರು ಹೇಳಿದ್ರೆ ಹೆಣ್ಣಿನಿಂದ ಹೆಣ್ಣಿಗೆ ಶೋಷಣೆ ಆಗ್ತದೆ, ಅತ್ಯಾಚಾರಕ್ಕೆ ಸೊಸೆಯನ್ನು ಶೋಷಣೆ ಮಾಡ್ತಕ್ಕಂಥದ್ದು ಇವತ್ತಿಗೂ ನಿಂತಿಲ್ಲ. ಮತ್ತು ಮಹಿಳಾ ಸಮಾನತೆ ಬರಬೇಕು ಅಂತಂದಾಗ ನಾವು ನಮ್ಮಲ್ಲಿ ಸಮಾನತೆಯನ್ನು ಮೊದಲು ತರುವಂಥ ಕೆಲಸ ಇವತ್ತು ತಾಯಂದಿರಾಗಿರ್ತಕ್ಕಂಥವ್ರು ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಇವತ್ತು ವಿಶೇಷವಾಗಿ ಇವತ್ತು ಶಿಕ್ಷಣವನ್ನು ಮಕ್ಕಳಿಗೆ ಕೊಡುವುದರ ಜೊತೆಗೆ ಇವತ್ತು ಬಹಳಷ್ಟು ನಾವು ಸ್ವಾವಲಂಬಿಯಾಗಿ ಬದುಕಬೇಕಾದ್ರೆ ಸರ್ಕಾರದ ಯೋಜನೆಗಳಿದ್ದಾವೆ. ಸರ್ಕಾರದ ಅಧಿಕಾರಿಗಳು ಕೂಡ ನೀವು ಮಾಹಿತಿಯನ್ನು ಕೊಡ್ತಾರೆ. ವಿಶೇಷವಾಗಿ ಇವತ್ತು ಕೇಂದ್ರ ಸರ್ಕಾರದ ಯೋಜನೆಯಲ್ಲಿ ಸ್ಟಾರ್ಟ್ಅಪ್ ಇಂಡಿಯಾ ಅಂತಕ್ಕಂಥದ್ದು ಬರ್ತದೆ, ಮೇಕ್ ಇನ್ ಇಂಡಿಯಾ ಅಂತಕ್ಕಂಥದ್ದು ಬರ್ತದೆ, ಡಿಜಿಟಲ್ ಇಂಡಿಯಾ ಅಂತಕ್ಕಂಥ ಕಾನ್ಸೆಪ್ಟ್ ಎಲ್ಲರೂ ಕೂಡ ಹೋದಾಗ ಮಹಿಳೆಯರು ಕೂಡ ಬಹಳಷ್ಟು ಇವತ್ತು ಸಹಾಯ ಸಹಕಾರವನ್ನ ಲೋನ್ ಫೆಸಿಲಿಟಿಯನ್ನ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ನಾವು ಬಹಳಷ್ಟು ವಿಚಾರ ಮಾಡಿ ಎಲ್ಲ ಇಲಾಖೆಯಲ್ಲಿ ಕೇಳ್ತಾ ಇದ್ದೀವಿ, ಎಷ್ಟು ಜನ ಮಹಿಳೆಯರು ಸಾಲ ತಗೊಂಡಿದ್ದಾರೆ, ಹೊಸ ಹೊಸ ಕಂಪನಿಗಳನ್ನು ಸ್ಟಾರ್ಟ್ಅಪ್ಗಳನ್ನು ಪ್ರಾರಂಭ ಮಾಡಿದಾಗ ಕೇಳಿದಾಗ ಪುರುಷರಿಗಿಂತ ಬಹಳಷ್ಟು ಕಡಿಮೆ ಇರ್ತದೆ. ಯಾಕೆ ಕಡಿಮೆ ಇರ್ತದೆ? ಅವ್ರಿಗೂ ಸಮಾನವಾಗಿರ್ತಕ್ಕಂಥ ಅವಕಾಶ ಇದ್ದಾಗ ಅದನ್ನು ಬಳಕೆ ಮಾಡತಕ್ಕಂಥ ನಿಟ್ಟಿನಲ್ಲಿ ಕೂಡ ವಿದ್ಯಾವಂತ ಆಗಿರ್ತಕ್ಕಂಥ ಮಹಿಳೆಯರು ನಮ್ಮ ಮಕ್ಕಳಿಗೆ ಸಣ್ಣ ಸಣ್ಣ ಉದ್ಯೋಗಗಳನ್ನ ಪ್ರಾರಂಭ ಮಾಡ್ತಕ್ಕಂಥ, ಸಣ್ಣ ಸಣ್ಣ ಕಾರ್ಖಾನೆಗಳನ್ನ ಪ್ರಾರಂಭ ಮಾಡ್ತಕ್ಕಂಥ, ಬಿಸ್ನೆಸ್ ಅನ್ನ ಪ್ರಾರಂಭ ಮಾಡ್ತಕ್ಕಂಥ, ಇಂಡಸ್ಟ್ರಿಯನ್ನು ಮಾಡ್ತಕ್ಕಂಥ, ಸ್ಟಾರ್ಟ್ಅಪ್ ಗಳನ್ನ ಪ್ರಾರಂಭ ಮಾಡ್ತಕ್ಕಂಥ ಯೋಜನೆಯನ್ನ ನೀವು ಅವ್ರು ಕಲಿಸ್ಕೊಡ್ಬೇಕು. ಇಲ್ಲಿ ಎಲ್ಲರ ಯಜಮಾನ ಕಡೆ ಇರ್ತಾವ ಕೇಳಿದ್ರೆ ನೀವು ಲಕ್ಷ್ಮಿಯರು ನಿಮ್ಮ ತೆಗೆದು ಇರ್ತಾವ, ನಿಮಗೆ ಸಾಧ್ಯತೆ ಹಾಕಿ ಸರ್ಕಾರ ಸೌಲಭ್ಯವನ್ನು ಬಳಸಿಕೊಳ್ಬೇಕು. ಬಹಳಷ್ಟು ಸರ್ಕಾರದ ಯೋಜನೆಗಳು ಇವತ್ತಿದ್ದಾವೆ, ನಮ್ಗೆ ಗೊತ್ತಿರುವುದಿಲ್ಲ. ನಾವು ಹೋಗಿ ಇಂಡಸ್ಟ್ರಿ ಡಿಪಾರ್ಟ್ಮೆಂಟ್ ಅಲ್ಲಿ ವಿಚಾರ ಮಾಡಿದಾಗ ಬಹಳಷ್ಟು ಯೋಜನೆಗಳ ಮುಖಾಂತರ ತಾಯಂದಿರ ಇತ್ತೀಚಿನ ನಿರ್ಮಾಣಗಳಲ್ಲಿ ಈ ಮೆಟ್ರೋಪಾಲಿಟನ್ ದೊಡ್ಡ ದೊಡ್ಡ ಸಿಟಿಯಲ್ಲಿ ಕೂಡ ಇವತ್ತು ಹೆಣ್ಣು ಮಕ್ಕಳು ಮುಂದೆ ಬರ್ತಾ ಇದ್ದಾರೆ. ಬಹಳಷ್ಟು ಸಬ್ಸಿಡಿ ಯೋಜನೆಗಳಿದ್ದಾವೆ, ಸಹಾಯಧನದ ಯೋಜನೆಗಳಿದ್ದಾವೆ. ಅದರ ಎಲ್ಲರ ಸದ್ಬಳಕೆಯನ್ನು ತೆಗೆದುಕೊಳ್ಳುವ ಮುಖಾಂತರ ಇವತ್ತು ನಮ್ಮ ಮುಂದಿನ ಪೀಳಿಗೆಗೆ ಮಕ್ಕಳಿಗೆ ಅವರು ಕೂಡ ಇಂಡಸ್ಟ್ರಿಯಲಿಸ್ಟ್ ಆಗಿ ದೊಡ್ಡ ದೊಡ್ಡ ಕಂಪನಿಗಳನ್ನು ಹಾಕ್ತಕ್ಕಂಥ ಕೆಲಸದಲ್ಲಿ ಅವ್ರಿಗೆ ಪ್ರಚೋದನೆ ಕೊಡ್ತಕ್ಕಂಥ, ಪ್ರೋತ್ಸಾಹ ಕೊಡ್ತಕ್ಕಂಥ, ಅವ್ರಿರ್ತಕ್ಕಂಥ ಮಾರ್ಗದರ್ಶನವನ್ನು ಮಾಡ್ತಕ್ಕಂಥ ಕೆಲಸದಲ್ಲಿ ಇವತ್ತು ಬರಬೇಕಾಗಿದೆ. ಇವತ್ತು ಶಿಕ್ಷಣವನ್ನು ಕಲಿದು ಸರ್ಕಾರಿ ನೌಕರಿ ಹಿಡಿದಷ್ಟೇ ನಮ್ಮ ಉದ್ದೇಶ ಆಗಿರ್ಬಾರ್ದು. ಸರ್ಕಾರ ನೌಕರಿ ಎಲ್ಲರಿಗೂ ಸಿಗಲಿಕ್ಕೆ ಬಹಳ ಕಡಿಮೆ. ನೀವು ಇದ್ದವರೆಲ್ಲ ಬಂದು ಸರ್ಕಾರ ನೌಕರಿ ಬಹಳ ಜನ ಇಲ್ಲ, ಅಧ್ಯಕ್ಷರು ಹಿಡ್ಕೊಂಡು ಎಲ್ಲರೂ ಕೂಡ ಸರ್ಕಾರ ನೌಕರಿಯಲ್ಲಿ ಇರ್ತಕ್ಕಂಥವ್ರು. ಆದ್ರೆ ಎಷ್ಟು ಜನ ಇನ್ನೂ ಹೊರಗಿದಾರಲ್ಲ ಆ ತಾಯಿಯಂದಿಗೂ ಕೂಡ ಇವತ್ತು ಬೇರೆ ಬೇರೆ ಉದ್ಯೋಗಗಳನ್ನು ಮಾಡ್ತಕ್ಕಂಥ, ಅವ್ರಿಗೆ ಮಾರ್ಗದರ್ಶನ ಕೊಡ್ತಕ್ಕಂಥ ಕೆಲಸ ಆದಾಗ ಸ್ವಾವಲಂಬಿ ಆಗಿರ್ತಕ್ಕಂಥ ಭಾರತ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ.